ಹುಬ್ಬಳ್ಳಿಯಲ್ಲಿ ಕರ ಸೇವಕನನ್ನು ಬಂಧಿಸಿರುವ ಪೊಲೀಸ್ ಇಲಾಖೆಯ ಕ್ರಮವನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಕುಮಟಾ ಪೊಲೀಸ್ ಠಾಣೆ ಎದುರು ನಾನು ಕರ ಸೇವಕ ನನ್ನನ್ನು ಬಂಧಿಸಿ ಎಂಬ ವಿನೂತನ ಪ್ರತಿಭಟನೆ ನಡೆಸಿದರು. ಕುಮಟಾ ಪೊಲೀಸ್ ಠಾಣೆ ಎದುರು ಶಾಸಕ ದಿನಕರ್ ಶೆಟ್ಟಿ ನೇತೃತ್ವದಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಹುಬ್ಬಳ್ಳಿಯಲ್ಲಿ ಕರ ಸೇವಕನನ್ನು ಬಂಧಿಸಿರುವುದು ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದರು. ನಾನು ಕರಸೇವಕ ನನ್ನನ್ನು ಬಂಧಿಸಿ ಮತ್ತು ನಾನೊಬ್ಬ ಹಿಂದೂ ದತ್ತುಪೀಠಕ್ಕಾಗಿ ಹೋರಾಡುವೆ ಎಂಬ ಘೋಷವಾಕ್ಯದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿಗರು ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಒಬ್ಬ ರಾಮ ಭಕ್ತ, ನಾನು ಒಬ್ಬ ರಾಮ ಭಕ್ತ, ರಾಮ ಭಕ್ತ, ನಾನು ಕರಸೇವಕ, ನಾನು ಕರಸೇವಕ, ಹಿಂದೂ ವಿರೋಧಿ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ, ಹಿಂದೂ ವಿರೋಧಿ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಅಂಜನಿ ಪುತ್ರ ಹನುಮಾನ್ ಕಿ ಜೈ, ಅಂಜನಿ ಪುತ್ರ ಹನುಮಾನ್ ಕಿ ಜೈ. ಬಜರಂಗಿ ಬಜರಂಗಿ, ನಾನು ರಾಮ ಭಕ್ತ, ನನ್ನನ್ನು ಬಂಧಿಸಿ, ನಾನು ರಾಮ ಭಕ್ತ, ನನ್ನನ್ನು ಬಂಧಿಸಿ. ಹಿಂದೂ ಕಾರ್ಯಕರ್ತರ ಬಂಧಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ನಮ್ಮ ಕರಸೇವಕರನ್ನು ಬಂಧಿಸಿರುವ ಸರ್ಕಾರಕ್ಕೆ, ನಮ್ಮ ಕರಸೇವಕರನ್ನು ಬಂಧಿಸಿರುವ ಸರ್ಕಾರ. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ ನಾಯಕ ಮಾತನಾಡಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಿಸುವ ಭವ್ಯ ಕಾರ್ಯಕ್ರಮ ನಡೆಯುತ್ತಿದೆ. ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿದೆ. 1992ರಲ್ಲಿ ನಡೆದ ಕರ ಸೇವಕರ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಕರ ಸೇವಕರ ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು. ಆ ಪ್ರಕರಣದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಶ್ರೀಕಾಂತ ಪೂಜಾರಿಯನ್ನು ಇತ್ತೀಚೆಗೆ ಬಂಧಿಸಲಾಗಿದೆ. ಅಲ್ಪಸಂಖ್ಯಾತರ ತುಷ್ಟೀಕರಣ ಭಾಗವಾಗಿ ಕಾಂಗ್ರೆಸ್ ಸರ್ಕಾರ ಈ ಕಾರ್ಯ ಮಾಡಿರುವುದು ಖಂಡನೀಯ. ಕಾಂಗ್ರೆಸ್ಸಿಗರು ಹಿಂದಿನಿಂದಲೂ ಸನಾತನ ಧರ್ಮವನ್ನು ಹಿಗ್ಗಳೆಯುತ್ತಾ ಬಂದಿದ್ದಾರೆ. ಹಿಂದೂಗಳನ್ನು ವಿರೋಧಿಸುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಹಿಂದೂ ರಾಮ ಭಕ್ತ ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರನ್ನ ಆ ಸಂದರ್ಭದಲ್ಲಿ ಅವರು ಕೇವಲ 19 ವರ್ಷ ಇರಬಹುದು ಅಥವಾ 20 ವರ್ಷ ಇರಬಹುದು, ಅವರ ಮೇಲೆ ಲಕ್ಷಾಂತರ ಜನರ ಮೇಲೆ ಹಾಕಿದಂತ ಕೇಸ್ ಹಾಗೆ ಪ್ರಕರಣದ ಹಾಗೆ ಅವರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಆದ್ರೆ 22ನೇ ತಾರೀಕು ಹತ್ತಿರ ಬರ್ತಾ ಇರುವ ಹಾಗೆ ಈ ದೇಶದ ಜನರ ಒಂದು ಭಾವನೆಗಳು ಅಯೋಧ್ಯೆಯಲ್ಲಿ ಕೇಂದ್ರೀಕೃತವಾಗ್ತಾ ಇದ್ದಾವೆ. ಹಿಂದೂಗಳು ತಮ್ಮ ಆತ್ಮ ಅಭಿಮಾನವನ್ನ ಮತ್ತೊಮ್ಮೆ ಪಡೆದುಕೊಳ್ಳುವಂತಹ ಒಂದು ಅಭೂತಪೂರ್ವ ಘಟನೆ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ನ ಇಂದಿನ ಈ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ತುಷ್ಟೀಕರಣದ ಒಂದು ಭಾಗವಾಗಿ, ಮುಸ್ಲಿಂ ತುಷ್ಟೀಕರಣದ ಒಂದು ಭಾಗವಾಗಿ ಅವರನ್ನ ಖುಷಿಪಡಿಸುವಂತ ದೃಷ್ಟಿಯಿಂದ 31 ವರ್ಷಗಳ ಹಿಂದೆ ಏನು ಆ ಕೇಸ್ ಹಾಕಿದ್ರು ಅದನ್ನ ಮತ್ತು ಅದಕ್ಕೆ ಜೀವ ಕೊಡುವ ಮೂಲಕ ಅವರನ್ನ ಬಂಧಿಸಿದ್ದಾರೆ. ಶ್ರೀಕಾಂತ್ ಪೂಜಾರಿ ಅವರನ್ನು ಹುಬ್ಬಳ್ಳಿಯಲ್ಲಿ ಬಂಧಿಸಿದ್ದಾರೆ. ನಮ್ಗೇನು ಇದೊಂದು ವಿಶೇಷ ಹೇಳಿ ಅನ್ಸೋದಿಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಮಾನಸಿಕತೆಯೇ ಹಾಗೆ. ಅವರ ಸರ್ವೋಚ್ಚ ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರನ್ನ ಓಪನ್ ಆಗಿ ಹೇಳ್ತಾರೆ, ಈ ದೇಶದಲ್ಲಿ ಮತ್ತೊಮ್ಮೆ ಸನಾತನ ಧರ್ಮವನ್ನ ಅಥವಾ ಸನಾತನಿಗಳನ್ನ ಅಧಿಕಾರಕ್ಕೆ ತರಬಾರದು ಹೇಳುವಂತದನ್ನ. ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಾರೆ, ಮತ್ತೊಮ್ಮೆ ಈ ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬಾರದು ಹೇಳುವಂತದ್ದು ಅವರ ಒಂದು ಇಚ್ಛೆ. ಇಂಡಿಯಾ ಅಲಯನ್ಸ್, ನಮ್ಗೆಲ್ಲ ಗೊತ್ತಿರುವ ಹಾಗೆ ತಮಿಳುನಾಡಿನಲ್ಲಿರುವಂತಹ ಮುಖ್ಯಮಂತ್ರಿಗಳ ಮಗ ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮ ಇದೊಂದು ಡೆಂಗು, ಮಲೇರಿಯಾ, ಕೋವಿಡ್ ನಂತಹ ಒಂದು ಪಿಡುಗು, ಇದನ್ನು ಮೂಲೋತ್ಪಾಟನೆ ಮಾಡಬೇಕು ಹೇಳುವಂತಹ ಒಂದು ಹೇಳಿಕೆ ನೀಡುವ ಮೂಲಕ ಒಂದು ದಾಷ್ಟ್ಯವನ್ನು ಅವರು ಪ್ರದರ್ಶಿಸುತ್ತಾರೆ. ಇದೇ ಕಾಂಗ್ರೆಸ್ ಸರ್ಕಾರ ರಾಮ ಸೇತು ಇದೊಂದು ಕಾಲ್ಪನಿಕ ವಿಷಯ, ರಾಮ ಈ ದೇಶದಲ್ಲಿ ಹುಟ್ಟೇ ಇಲ್ಲ, ಅವನು ಕಾಲ್ಪನಿಕ ವಸ್ತು ಹೇಳುವಂತದನ್ನ ಹೇಳ್ತಾರೆ. ಅಂದ್ರೆ ಅವರಿಗೆ ಈ ದೇಶದಲ್ಲಿರುವಂತಹ ಮೂಲಭೂತ ಅಥವಾ ಈ ದೇಶದ ಬುನಾದಿಯ ಮೇಲೆ ವಿಶ್ವಾಸವಿಲ್ಲ, ಹಿಂದುತ್ವದ ಅಥವಾ ಸನಾತನ ಧರ್ಮದ ಮೇಲೆ ವಿಶ್ವಾಸವಿಲ್ಲ ಅಂತ ಹೇಳುವಂತದನ್ನ ಅವರು ರಾಮ ಕಾಲ್ಪನಿಕ ಹೇಳುವ ಮೂಲಕ ತಮ್ಮ ಒಂದು ಮೌಢ್ಯವನ್ನು ಪ್ರದರ್ಶಿಸ್ತಾ ಇರುವಂತದನ್ನ ನಾವು ನೋಡಿದ್ದೇವೆ. ಟಿಪ್ಪು ಸುಲ್ತಾನ್ನ ಹೆಸರನ್ನ ಒಂದು ಏರ್ಪೋರ್ಟ್ ಟಿಕೆಟ್ ಅದರಲ್ಲಿ ತಪ್ಪು ಅಂತ ಕೇಳ್ತಾರೆ. ಟಿಪ್ಪುವಿನ ಇತಿಹಾಸನೇ ಗೊತ್ತಿಲ್ಲ ಇವರಿಗೆ.
ಲಕ್ಷಾಂತರ ಜನರ ಮಾರಣ ಹೋಮವನ್ನು ಮಾಡಿದಂತ ಟಿಪ್ಪು ಅವನ ಹೆಸರನ್ನ ಏರ್ಪೋರ್ಟಿಗೆ ಇಟ್ರೆ ಏನ್ ತಪ್ಪು ಅಂತ ಕೇಳುವಂತಹ ಒಂದು ಮಾನಸಿಕತೆಯ ಮಂತ್ರಿಗಳು ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾರೆ. ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರುವಂತಹ ಹಿಜಾಬ್ ಅನ್ನು ನಾವು ಮತ್ತೊಮ್ಮೆ ಹಾಕೊಂಡು ಬರ್ಲಿಕ್ಕೆ ವಿದ್ಯಾರ್ಥಿನಿಗೆ ಅವಕಾಶ ಮಾಡಿಕೊಡ್ತೇವೆ ಹೇಳುವಂತಹ ಒಂದು ದಾರ್ಷ್ಟ್ಯತನ ಎಲ್ಲವನ್ನು ಗಮನಿಸಿದ್ರೆ ಇದೊಂದು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಹಿಂದೂಗಳ ವಿರೋಧ ಮಾಡುವಂತಹ ಒಂದು ಸರ್ಕಾರ ಮತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವಲ್ಲಿ ನಿರತವಾಗಿದೆ ಹೇಳುವಂತದನ್ನ ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ಬಂಧನ ಹೇಳುವಂತದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದತ್ತಪೀಠದ ಒಂದು ಸಂದರ್ಭದಲ್ಲಿ ನಡೆದಂತಹ ಕೇಸ್, ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನಾವಶ್ಯಕವಾಗಿ ಮತ್ತೊಮ್ಮೆ ಅದನ್ನ ಕೆದಕುವಂತಹ ಒಂದು ಪ್ರಯತ್ನವನ್ನ ಚಿಕ್ಕಮಗಳೂರಲ್ಲಿ ಮಾಡಿರುವಂತದ್ದು ನಮ್ಮ ಗಮನದಲ್ಲಿ ಬಂದಿದೆ. ಹೀಗಾಗಿ ಇದೆಲ್ಲವನ್ನು ನೋಡಿದಾಗ ಮುಂದಿನ ದಿನಗಳಲ್ಲಿ ನಮ್ಮ ರಾಮ ಭಕ್ತರ ವಿರುದ್ಧ ಇನ್ನೂ ಹೆಚ್ಚಿನ ದೌರ್ಜನ್ಯಗಳು ಸರ್ಕಾರದ ಇಲಾಖೆಯಿಂದ ಆಗುವಂತಹ ಒಂದು ಎಲ್ಲ ಸಾಧ್ಯತೆ ಇದೆ. ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ನ ಸರ್ವೋಚ್ಚ ಪರಮೋಚ್ಚ ನಾಯಕರು ಹೇಳಬಹುದು, BK ಹರಿಪ್ರಸಾದ್ ಅವರು ಈ ಸಂದರ್ಭದಲ್ಲಿ ರಾಮ ಜನ್ಮಭೂಮಿಯ ಒಂದು ಜನವರಿ 22ರ ಒಂದು ಉದ್ಘಾಟನೆಯ ಸಂದರ್ಭದಲ್ಲಿ ಮತ್ತೊಮ್ಮೆ ಗೋಧ್ರಾದಂತಹ ಒಂದು ಘಟನೆ ನಡೆಯಬಹುದು ಹೇಳುವಂತದನ್ನು ಅವರು ಹೇಳಿದ್ದಾರೆ. ಗೋಧ್ರಾದಲ್ಲಿ ಆಗಿದ್ದೇನು, ಗೋಧ್ರಾದಲ್ಲಿ ಆ ಸಂದರ್ಭದಲ್ಲಿ ಕರಸೇವೆ ಮಾಡಿಕೊಂಡು ಬಂದಂತ ಒಂದು ಕರಸೇವಕರು ಯಾವುದು ಹೋಗಿ ಅದು ನಮ್ಮ ಒಂದು ರೈಲ್ವೆಯಲ್ಲಿ ಗೋಧ್ರಾ ದಾಟ್ ಹೋಗ್ಬೇಕಾದ್ರೆ ಅದನ್ನ ನಿಲ್ಲಿಸ್ತಾರೆ, ಚೈನ್ ಎಳ್ಕೊಂಡು ನಿಲ್ಲಿಸ್ತಾರೆ. ಮತ್ತು ಅಲ್ಲಿರುವಂತ 1,000ಕ್ಕಿಂತ ಹೆಚ್ಚು ಮುಸಲ್ಮಾನ್ ಒಂದು ಅಂಧಾಭಿಮಾನಿಗಳು ಅಥವಾ ಅಂಧಭಕ್ತರು ಆ ಟ್ರೈನ್ ನಲ್ಲಿ ಪೆಟ್ರೋಲ್ ಬಾಂಬ್ ಅನ್ನು ಸುರಿದು 59 ಜನರ ಒಂದು ಸಾವಿಗೆ ಕಾರಣ ಆಗ್ತಾರೆ ಮತ್ತು 100 ಜನ ಗಾಯಗೊಳ್ತಾರೆ. ಅಂದ್ರೆ ಅಂತಹ ಘಟನೆಯನ್ನ ಮತ್ತೊಮ್ಮೆ ರಾಮ ಜನ್ಮಭೂಮಿಯ ಒಂದು ದೇವಸ್ಥಾನದ ಉದ್ಘಾಟನೆ ಸಂದರ್ಭದಲ್ಲಿ ಆಗಬಹುದು ಹೇಳುವಂತದನ್ನ BK ಹರಿಪ್ರಸಾದ್ ಅವರು ಹೇಳ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಅವರೇ ಅದನ್ನ ಮಾಡಬೇಕು ಹೇಳುವಂತ ಒಂದು ಪ್ರೇರಣೆಯನ್ನ ಆ ಸಮುದಾಯಕ್ಕೆ ನೀಡ್ತಾ ಇದ್ದಾರೋ ಹೇಗೆ ಹೇಳುವಂತ ಒಂದು ಪ್ರಶ್ನೆ ನಮ್ಮಲ್ಲಿ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ಅವರಿಗಿರುವ ಮಾಹಿತಿಯನ್ನು ಸರ್ಕಾರಕ್ಕೆ ತಿಳಿಸಿ ಸರ್ಕಾರದ ಮೂಲಕ ತಕ್ಷಣದಲ್ಲಿ ಅದಕ್ಕೆ ಕ್ರಮ ಕೈಗೊಳ್ಳುವಂತ ಒಂದು ಕೆಲಸವನ್ನ ಅವರು ಮಾಡಬೇಕು. ಮತ್ತು ಅವರು ಮಾಡ್ಲಿಕ್ಕೆ ವಿಫಲವಾದಲ್ಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಅಖಂಡ ಹಿಂದೂ ಸಮಾಜ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಮ್ಮ ಹೋರಾಟವನ್ನು ಮುಂದುವರಿಸುತ್ತದೆ ಹೇಳುವಂತದನ್ನು ಹೇಳ್ತಾ ಶಾಸಕ ದಿನಕರ ಶೆಟ್ಟಿ ಮಾತನಾಡಿ, ಸ್ವಾತಂತ್ರ್ಯ ಬಂದು 75 ದಶಕಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಒಳ್ಳೆಯ ಕೆಲಸ ಮಾಡಿಲ್ಲ. ದೇಶದಲ್ಲಿ ಶಾಂತಿ ಕದಡುವ ಕೆಲಸ ಮಾಡುವುದು ಕಾಂಗ್ರೆಸ್ಸಿಗರು ಜಾಯಮಾನವಾಗಿದೆ. ರಾಮ ಮಂದಿರ ನಿರ್ಮಾಣಕ್ಕೆ ಮುಂದಾದಾಗ ದೇಶದಲ್ಲಿ ಬೆಂಕಿ ಹಚ್ಚುವ ಕಾರ್ಯವಾಗುತ್ತದೆ ಎಂದಿದ್ರು. ಏನೂ ಆಗಿಲ್ಲ. ಈಗ ರಾಮ ಮಂದಿರ ಉದ್ಘಾಟನೆಗೆ ಬಂದಿದೆ. ಈಗಲೂ ಕರ ಸೇವಕರನ್ನು ಬಂಧಿಸಿರುವುದು ಸರಿಯಲ್ಲ. ಅವರನ್ನು ತಕ್ಷಣ ಬಿಡುಗಡೆಗೊಳಿಸಬೇಕು. ಇಲ್ಲವಾದರೆ ಉಗ್ರ ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಶಾಸಕರು ಎಚ್ಚರಿಸಿದರು. ಆದರೆ ಅನಾವಶ್ಯಕವಾಗಿ ಒಳ್ಳೆ ವಾತಾವರಣವನ್ನ, ಉದ್ರಿಕ್ತವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡುವಂತದ್ದೇ ಕಾಂಗ್ರೆಸ್ಸಿನ ಜಾಯಮಾನ ಆಗಿ ಹೋಗ್ಬಿಟ್ಟಿದೆ. ಸ್ವಾತಂತ್ರ್ಯ ಬಂದ 75 ವರ್ಷಗಳಲ್ಲಿ ಯಾವ್ದಾದ್ರು ಅವ್ರು ಒಳ್ಳೆ ಕೆಲಸ ಮಾಡಿದ್ದಿದ್ರೆ ಇತಿಹಾಸದಲ್ಲಿ ಏನಾದ್ರು ತೋರಿಸ್ಲಿ ಅನ್ನುವಂಥದ್ದು. ನಾವು ಶ್ರೀರಾಮ ಮಂದಿರವನ್ನ ಕಟ್ತೇವೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಹುಮತದೊಂದಿಗೆ ಬಂದ್ರೆ ಅಲ್ಲಿ ಶ್ರೀರಾಮನ ಮಂದಿರವನ್ನು ಕಟ್ತೇವೆ ಅನ್ನುವಂಥ ಮಾತನ್ನು ಹೇಳಿದವಾಗ ಕಾಂಗ್ರೆಸ್ ಪಕ್ಷದವರು ವಿರೋಧಿಗಳೆಲ್ಲ ಹೇಳಿದ್ರು, ಇಡೀ ದೇಶದಲ್ಲಿ ಬೆಂಕಿ ಹಚ್ಚುವಂತ ವಾತಾವರಣ ನಿರ್ಮಾಣ ಆಗ್ತದೆ, ಅದಕ್ಕಾಗಿ ಅದನ್ನು ಕಟ್ಟುವಂತ ಕೆಲಸ ನೀವು ಮಾಡಬೇಡ್ರಿ ಅನ್ನುವಂತ ಮಾತು ಹೇಳಿದ್ದಾರೆ. ಯಾರು ಬೆಂಕಿ ಹಚ್ಚಿದ್ದಾರೆ ಹೇಳ್ರಿ? ಇವತ್ತು ಯಾರು ಬೆಂಕಿ ಹಚ್ಚಿದ್ದಾರೆ? ಎಲ್ಲಿ? ಏನಾಗಿದೆ? ಏನೂ ಆಗಿಲ್ಲ. ಹೀಗಾಗಿ ಅವರಿಗೆ ಹೇಗಾದ್ರೂ ಮಾಡಿ ಹಿಂದೂಗಳನ್ನ ಮುಗಿಸುವಂತ ಕೆಲಸ ಮಾಡ್ಬೇಕಾಗಿದೆ. ಕೇವಲ ತುಷ್ಟೀಕರಣ, ರಾಜಕಾರಣ, ಈ ರಾಜಕಾರಣದ ಸಲುವಾಗಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ ಬಿಟ್ರೆ ಬೇರೆ ಯಾವ ವಿಷಯಕ್ಕೂ ಅವರು ಮಾತನಾಡ್ತಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅದರ ನಂತರ 370 ಏನ್ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಪಕ್ಷ ಬಹುಮತ ಬಂದ್ರೆ ಅಲ್ಲಿ ಅದನ್ನ ರದ್ದು ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ರು. ಅದು ಅಲ್ಲಿ ಕ್ಲಿಯರ್ ಆಯ್ತು. ಅದರ ನಂತರ ಸುಪ್ರೀಂ ಕೋರ್ಟ್ ಸಹ ನಮ್ಮ ಪರವಾಗಿ ಆದೇಶ ಕೊಟ್ಟಿದೆ. ಆದ್ರೆ ಕಾಂಗ್ರೆಸ್ನವರು ಮತ್ತು ವಿರೋಧಿಗಳು ಏನ್ ಇವತ್ತು ಭಾರತೀಯ ಜನತಾ ಪಾರ್ಟಿ ಅತ್ಯುತ್ತಮವಾದಂತ ಕೆಲಸ ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಇಡೀ ಜಗತ್ತಿನಲ್ಲಿ ಮೊದಲನೇ ಸ್ಥಾನಕ್ಕೆ ಅಲ್ಲದೆ ಇದ್ರು 2ನೇ ಸ್ಥಾನಕ್ಕೆ ಇವತ್ತು ನಮ್ಮ ದೇಶ ಬರ್ತಾ ಇದೆ ಅನ್ನುವಂತ ಒಂದು ಹೆಮ್ಮೆಯನ್ನ ಪಡುವಂತ ಈ ಒಂದು ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಮೋದಿ ಅವರನ್ನು ಇಳಿಸಬೇಕು ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಬ್ಬಂಟಿಗನನ್ನ ಹೋಗಿ ಅರೆಸ್ಟ್ ಮಾಡಿ ಬಂಧಿಸುವಂತದ್ದು ಏನಿತ್ತು ಹೇಳಿ?
31 ವರ್ಷದ ಹಿಂದೆ ಅಲ್ಲ 31 ವರ್ಷದ ಹಿಂದೆ ನಡೆದಂತ ಘಟನೆ. ಆ ಘಟನೆಯಲ್ಲಿ ಆಗಿದ್ದಾದ್ರೂ ಏನು, ಅವನು ಯಾವ ತಪ್ಪು ಮಾಡಿದ್ದಾನೆ, ಯಾವುದೂ ತಪ್ಪು ಮಾಡದೆ ಅವನನ್ನು ಬಂಧಿಸಿದಾರಲ್ಲ. ನೋಡ್ರಿ, ಕೇವಲ ಒಬ್ಬವನನ್ನು ಬಂಧಿಸಿದವಾಗ ಇಡೀ ರಾಜ್ಯಾದ್ಯಂತ ನಾವೆಲ್ಲರೂ ಗಲಾಟೆಯನ್ನು ಮಾಡಿದ್ವಿ. ಅದು ತಪ್ಪು ಅನ್ನುವಂಥದ್ದನ್ನ ನಾವು ಹೇಳಿದ್ದೇವೆ. ಇವತ್ತಿಲ್ಲಿ ಕುಮಟಾದಲ್ಲೂ ಸಹ ನಾವು ಹೇಳ್ತಾ ಇದ್ದೇವೆ, ಅವನನ್ನ ಬಿಡುಗಡೆ ಮಾಡಬೇಕು. ಇಲ್ಲದೆ ಇದ್ರೆ ನಾವು ಮುಂದಿನ ದಿವಸದಲ್ಲಿ ಕಚೇರಿ, ನಿಮ್ಮ ಪೊಲೀಸ್ ಇಲ್ಲ ಕಚೇರಿಗೆ ಬಂದು ನಾವು ಇಲ್ಲೇ ನೆಲಕ್ಕೆ ಕೂತ್ಕೊಂಡು ಪ್ರತಿಭಟನೆಯನ್ನ ಮಾಡುವಂತ ಪರಿಸ್ಥಿತಿ ಬರಬಹುದು ಅಂತ ನಿಮ್ಗೊಂದು ಎಚ್ಚರಿಕೆಯನ್ನು ಕೊಡ್ತೇನೆ. ಹೀಗಾಗಿ ತಾವೆಲ್ಲರೂ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕುಮಟಾದ ಜನರನ್ನ ಉದ್ರೇಕಗೊಳಿಸಬಾರದು ಅನ್ನುವಂತ ಒಂದು ಮಾತನ್ನ ತಾವು ತಿಳಿಸಬೇಕು ಅನ್ನುವಂಥದ್ದನ್ನು ಹೇಳಿ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್, ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾ ಪ್ರಭಾರಿ ಎಂಜಿ ಭಟ್, ಪುರಸಭೆ ಚೇರ್ಮನ್ ಕಿರಣ್ ಅಂಬಿಗ್, ಸದಸ್ಯರಾದ ಸಂತೋಷ್ ನಾಯ್ಕ್, ಮೋಹಿನಿ ಗೌಡ, ತುಳಸುಗೌಡ, ಶೈಲಾಗೌಡ, ಪ್ರಮುಖರಾದ ಮಹೇಶ್ ಶೆಟ್ಟಿ, ಜಿಎಸ್ ಗುನ್ಗಾ, ಡಾಕ್ಟರ್ ಜಿಜಿ ಹೆಗಡೆ, ಗಣೇಶ್ ಅಂಬಿಗ್, ವಿಶ್ವನಾಥ್ ನಾಯ್ಕ್, ಪ್ರಶಾಂತ್ ನಾಯ್ಕ್, ಚೇತೇಶ್ ಶಾನ್ಬಾಗ್, ಜಯಾ ಶೇಟ್, ಮಂಜುನಾಥ್ ಗುನ್ಗಾ, ಆದಿತ್ಯ ಶೇಟ್, ಪಾಂಡುರಂಗ ಪಟ್ಕಾರ್ ಇತರರು ಇದ್ದರು. ಕೇಂದ್ರ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್, ಕುಮಟಾ.